ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ಅಮ್ಮನವರ ಆಶೀರ್ವಾದಗಳನ್ನು ಪಡೆದುಕೊಂಡು ದೈವಾನುಗ್ರಹ ಮತ್ತು ದೈವಿಚ್ಛೆಯಂತೆ ಪಾದಯಾತ್ರೆಯನ್ನು ಕೈಗೊಂಡು 101ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಪ್ರಸ್ತುತ ಅಮ್ಮನವರ ಆಶೀರ್ವಾದವು ಈ ಕ್ಷೇತ್ರಕ್ಕೆ ಬರುವಂತಹ ಸಕಲ ಸರ್ವ ಭಕ್ತಾದಿಗಳೆಲ್ಲರಿಗೂ ಸಹ ಇರಲೆಂದು ಹಾಗೂ ಈ ಕ್ಷೇತ್ರದ ಭಕ್ತಾದಿಗಳ ಕಷ್ಟಗಳೆಲ್ಲವೂ ಸಹ ದೂರಾಗಿ ಅವರ ಇಷ್ಟಾರ್ಥಗಳೆಲ್ಲವೂ ಸಹ ನೆರವೇರಲೆಂದು ಈ ಕ್ಷೇತ್ರದ ಮೂಲ ಪ್ರಧಾನ ಮತ್ತು ಅಗ್ರಗಣ್ಯ ದೇವತೆಯಾದ ಶ್ರೀ ಪ್ರಿಯ ಪಟ್ಟಣದಮ್ಮ ತಾಯಿ ಹಾಗೂ ಈ ಕ್ಷೇತ್ರದ ಗೌರವಾನ್ವಿತ ಮತ್ತು ಗೌರವಪೂರ್ವಕ ದೇವತೆಯಾದಂತಹ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಹಾಗೂ ಈ ಕ್ಷೇತ್ರದ ಕಣದಲ್ಲಿಯೂ ಸಹ ನೆಲೆ ನಿಂತು ವಾಸಿಸುತ್ತಾ ಈ ಕ್ಷೇತ್ರವನ್ನು ಕಾಪಾಡುತ್ತಾ ಸಂರಕ್ಷಣೆ ಮಾಡುತ್ತಾ ಬಂದಿರುವಂತಹ ಶ್ರೀ ನಾಗದೇವತಾ ಮಾತೆಯನ್ನು ಸ್ಮರಿಸುತ್ತಾ ನವರಾತ್ರಿ ಹಬ್ಬದ ಸುದಿನಗಳಂದು ಸುಮಾರು 10 ದಿನಗಳ ಕಾಲ ಈ ಕ್ಷೇತ್ರದ ಭಕ್ತಾದಿಗಳು ಮತ್ತು ಗ್ರಾಮಸ್ಥರು ಸತತವಾಗಿ ವಿಶೇಷವಾದ ಪೂಜಾಲಂಕಾರಗಳನ್ನು ಮಾಡಿಸಿ ಹಾಗೂ ಪ್ರತಿದಿನ ಅನ್ನ ದಾಸೋಹ ಕೇಂದ್ರವನ್ನು ಏರ್ಪಡಿಸಿ ಸುಮಾರು 300 ಜನರಿಂದ ಆರಂಭವಾಗಿದ್ದು 1000 ಜನರಿಗೆ ತಲುಪಿ 10 ದಿನಗಳ ಕಾಲ ಸತತವಾಗಿ ಅನ್ನಪ್ರಸಾದ ವಿನಿಯೋಗವಾಗಿದ್ದು ಈ ಕ್ಷೇತ್ರದ ಅಮ್ಮನವರ ಆಶೀರ್ವಾದ ಹಾಗೂ ಈ ಕ್ಷೇತ್ರದ ಐತಿಹ್ಯವೆಂದೇ ನಾನು ಭಾವಿಸುತ್ತೇನೆ. ಈ ನವರಾತ್ರಿ ಮತ್ತು ವಿಜಯದಶಮಿಯ ಹಬ್ಬದ ಸುದಿನಗಳಂದು ಈ ಕ್ಷೇತ್ರಕ್ಕೆ ಬಂದು ಪೂಜಾ ಕಾರ್ಯಕ್ರಮಗಳನ್ನು ಕೈಗೊಂಡು ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಿದಂತಹ ಪ್ರತಿಯೊಬ್ಬರ ಇಷ್ಟಾರ್ಥಗಳು ನೆರವೇರಲೆಂದು ಪ್ರಸ್ತುತ ಈ 101ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಅಂದು ಶ್ರೀ ಪ್ರಿಯ ಪಟ್ಟಣದಮ್ಮ ನೂತನ ದೇವಸ್ಥಾನದ ಪೂಜಾ ಉದ್ಘಾಟನೆ ನಂತರ ಈ ಕ್ಷೇತ್ರದ ವಿಶಾಲವಾದ ಭೂಪ್ರದೇಶವನ್ನು ಅಮ್ಮನವರ ಇಚ್ಛೆಯಾನುಸಾರ ಕೆಲವೊಂದು ಮಾರ್ಪಡಿಸಿ ಅಭಿವೃದ್ಧಿಪಡಿಸಬೇಕಾದ ಒಂದು ಕರ್ತವ್ಯವನ್ನು ಅಮ್ಮನವರು ನನಗೆ ಆಜ್ಞಾಪಿಸುತ್ತಾರೆ. ಅಂದು ಈ ಕ್ಷೇತ್ರದ ರಕ್ಷಣಾತ್ಮಕ ದೇವತೆಯಾದಂತಹ ಶ್ರೀ ನಾಗದೇವತಾ ಮಾತೆಯ ಒಂದು ವಾಸಸ್ಥಾನವನ್ನು ಅಭಿವೃದ್ಧಿಪಡಿಸಬೇಕೆಂದು ಮನಗಂಡು ಅಮ್ಮನವರ ಆಶೀರ್ವಾದ ಮತ್ತು ಸಲಹೆ ಸೂಚನೆ ಮಾರ್ಗದರ್ಶನದಂತೆ ಈ ಕ್ಷೇತ್ರಕ್ಕೆ ಬಂದು ಆ ಒಂದು ಸ್ಥಳವನ್ನು ಅಭಿವೃದ್ಧಿಪಡಿಸೋಣವೆಂದು ಸ್ಥಳಕ್ಕೆ ಬಂದಾಗ ಇಲ್ಲಿದ್ದಂತಹ ಕೆಲವೊಂದು ಸಂದಿಗ್ಧತೆಯ ಪರಿಸ್ಥಿತಿಗಳು ಮತ್ತು ವಾತಾವರಣವನ್ನು ಮನಗೊಂಡು ಬಹಳ ಸೂಕ್ಷ್ಮ ಪ್ರದೇಶವಾದ ಈ ಸ್ಥಳವನ್ನು ಅಭಿವೃದ್ಧಿಪಡಿಸಬೇಕೆಂದು ಹಂತ ಹಂತವಾಗಿ ಬಹಳ ಜಾಗರೂಕತೆಯಿಂದ ಕೆಲವೊಂದು ಸಮಯ ಸಂದರ್ಭಗಳನ್ನು ಸದ್ವಿನಿಯೋಗಪಡಿಸಿಕೊಂಡು ಈ ಕ್ಷೇತ್ರಕ್ಕೆ ಬಂದು ನಾಗದೇವತೆಯ ಒಂದು ವಾಸಸ್ಥಾನವನ್ನು ಅಭಿವೃದ್ಧಿಪಡಿಸಲಾಗಿರುತ್ತದೆ. ಪ್ರಸ್ತುತ ಈ ನಾಗದೇವತೆಯ ಹಿಂಭಾಗದಲ್ಲಿ 3 ಅಡಕೆ ಮರಗಳು ಹಾಗೂ ಅದಕ್ಕೂ ಹಿಂಭಾಗದಲ್ಲಿ 2 ತೆಂಗು ಮತ್ತು ಮಧ್ಯಭಾಗದಲ್ಲಿ ಒಂದು ಬೇವಿನ ಸಸಿಯನ್ನು ನೆಡಲಾಗಿರುತ್ತದೆ. ಪ್ರಸ್ತುತ ಇಂದು ಈ ಒಂದು ಸನ್ನಿವೇಶವನ್ನು ತಾವು ಗಮನಿಸಬಹುದಾಗಿರುತ್ತದೆ. ನಾಗದೇವತೆಯ ವಾಸಸ್ಥಾನದ ಹಿಂಭಾಗದಲ್ಲಿ 2 ಅಡಕೆ ಮರಗಳು, ಮಧ್ಯಭಾಗದಲ್ಲಿ ಒಂದು ಬೇವಿನ ಮರ, ಹಾಗೆಯೇ ದಕ್ಷಿಣ ದಿಕ್ಕಿನ ಪ್ರವೇಶ ದ್ವಾರ ಹಾಗೂ ನಾಗದೇವತೆಯ ವಾಸಸ್ಥಾನದ ಹಿಂಭಾಗಕ್ಕಾದಂತೆ 3 ಅಡಕೆ ಮರಗಳು ಹಾಗೂ ಹಾಗೆಯೇ ಮುಂದುವರೆದು ಶಿವ ಪಾರ್ವತಿಯರ ಪ್ರತೀಕವಾಗಿ ಒಂದು ಬಿಲ್ವ ಪತ್ರೆಯ ಮರ ಹಾಗೂ ಸ್ವಯಂ ಪ್ರೇರಿತವಾಗಿ ಬೆಳೆದು ನಿಂತಿರುವಂತಹ ಎಕ್ಕದ ಗಿಡ ಹಾಗೂ ಈ ಕ್ಷೇತ್ರವನ್ನು ನಂಬಿ ಬರುವಂತಹ ಸಕಲ ಸರ್ವ ಭಕ್ತಾದಿಗಳಿಗೆ ಅಮ್ಮನವರು ಅರಿಶಿಣ ಕುಂಕುಮದ ಸಂಕೇತವಾಗಿ ಆಶೀರ್ವದಿಸಲಿ ಎಂದು ಈ ಒಂದು ಸ್ಥಳದಲ್ಲಿ ವಿಶೇಷವಾಗಿ ಒಂದು ಅರಿಶಿಣ ಕುಂಕುಮದ ಸಂಕೇತವಾದಂತಹ ಒಂದು ಪುಷ್ಪವೃಷ್ಟಿಯ ಒಂದು ಅದ್ಭುತವಾದ ಪ್ರಾಕೃತಿಕ ಪರಿಸರವನ್ನು ಇಲ್ಲಿ
ರಚನೆ ಮಾಡಲಾಗಿರುತ್ತದೆ. ಹಾಗೆಯೇ ಪ್ರಸ್ತುತ ತಾವು ಈ ವಿಡಿಯೋ ಚಿತ್ರೀಕರಣದಲ್ಲಿ ನೋಡುತ್ತಿರುವ ಹಾಗೆ ಈ ಒಂದು ಸ್ಥಳವನ್ನು ನಾಗದೇವತಾ ವಾಸಸ್ಥಾನದ ಸ್ಥಳವು ಸ್ವಾಮಿಯು ಇಲ್ಲಿ ವಾಸವಿರಲು ಯಾವುದೇ ರೀತಿಯ ಅಡೆತಡೆ ಆಗಬಾರದು ಹಾಗೂ ಅತಿಯಾದ ಉಷ್ಣಾಂಶ ಆಗಬಾರದು ಎಂದು ಸ್ವಾಮಿಯ ಆವಾಸ ಸ್ಥಾನ ನಾವು ಸಾಕಷ್ಟು ಬಾರಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಹಾಗೂ ಆದಿ ಸುಬ್ರಹ್ಮಣ್ಯ ಸ್ವಾಮಿ ಶ್ರೀ ಕ್ಷೇತ್ರ ಮಹಾಕ್ಷೇತ್ರ ಆದಿ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರದಲ್ಲಿ ನೋಡಿರುವ ಹಾಗೆ ಒಂದು ಈ ನಾಗದೇವತಾ ವಾಸಸ್ಥಾನದ ಒಂದು ಸ್ಥಳವನ್ನು ಹಾಗೂ ಇಲ್ಲಿ ಅತಿಯಾದ ಉಷ್ಣಾಂಶ ಬೀಳಬಾರದು ಎಂದು ಸ್ವಾಮಿಯ ಮೇಲ್ಭಾಗದಲ್ಲಿ ಬಹಳ ಸ್ವಚ್ಛಂದವಾಗಿ ಒಂದು ಹೆಂಚಿನ ಹಾಸನ್ನು ಹಾಗೂ ಅದರ ಮೇಲ್ಭಾಗದಲ್ಲಿ ಕಬ್ಬಿಣದ ಶೀಟನ್ನು ಹಾಕಲಾಗಿರುತ್ತದೆ. ಈ ಕ್ಷೇತ್ರಕ್ಕೆ ಹಾಗೂ ಈ ಸ್ವಾಮಿಯ ಆವಾಸ ಸ್ಥಾನಕ್ಕೆ ಯಾವುದೇ ರೀತಿಯ ತೊಂದರೆ ಬರದ ಹಾಗೆ ಹಾಗೂ ಮಳೆಯಿಂದ ಸಂರಕ್ಷಿಸಲು ಹಾಗೂ ಈ ಕ್ಷೇತ್ರದಲ್ಲಿ ಸ್ವಾಮಿಯ ಆವಾಸ ಸ್ಥಾನಕ್ಕೆ ಯಾವುದೇ ರೀತಿಯ ಉಷ್ಣಾಂಶ ಬೇಸಿಗೆಯ ಬಿಸಿಲು ತಾಗದಿರಲೆಂದು ಈ ರೀತಿಯ ಒಂದು ಮೇಲ್ಭಾಗದಲ್ಲಿ ಶೀಟಿನ ಹೊದಿಕೆ, ಕೆಳಭಾಗದಲ್ಲಿ ಒಂದು ಹೆಂಚಿನ ಹೊದಿಕೆಯನ್ನು ಹಾಕಿಸಿ ಕ್ಷೇತ್ರವನ್ನು ತಯಾರು ಮಾಡಲಾಗಿರುತ್ತದೆ. ಪ್ರಸ್ತುತ ಭವಿಷ್ಯದ ಮುಂದಿನ ದಿನಗಳಲ್ಲಿ ಈ ಕ್ಷೇತ್ರದಲ್ಲಿ ಒಂದು ನಾಗದೇವತಾ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗುವುದು. ಹಾಗೆಯೇ ಈ ಒಂದು ಮಹತ್ ಕಾರ್ಯದಲ್ಲಿ ಈ ಒಂದು ಸಂರಚನೆಯ ಕಾರ್ಯದಲ್ಲಿ ಭಾಗವಹಿಸಿದಂತಹ ಸರ್ವರಿಗೂ ಶುಭವಾಗಲಿ ಎಂದು ಹಾಗೂ ಈ ಒಂದು ಸ್ವಾಮಿಯ ಸಾನ್ನಿಧ್ಯವನ್ನು ಅಭಿವೃದ್ಧಿಪಡಿಸಲು ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬದವರು ಭಕ್ತಿಯಾನುಸಾರ ಹಾಗೂ ತಮ್ಮ ಇಚ್ಛೆಯಾನುಸಾರ ಸುಮಾರು 3 ಲಕ್ಷ ರುಗಳನ್ನು ವಿನಿಯೋಗಿಸಿ ಈ ಒಂದು ಸ್ಥಳವನ್ನು ಅದ್ಭುತವಾಗಿ ರಚಿಸಿ ಸಂರಕ್ಷಿಸಿಕೊಂಡು ಬಂದಿರುತ್ತಾರೆ. ಪ್ರಸ್ತುತ ಅಂದು ಶ್ರೀ ಪ್ರಿಯಾಪಟ್ಟಣದ ಮೂಲ ದೇವಸ್ಥಾನದ ಪೂಜಾ ಉದ್ಘಾಟನೆ ನಂತರ ಇಲ್ಲಿದ್ದಂತಹ ಕೆಲವೊಂದು ಭೂಪ್ರದೇಶಗಳನ್ನು ಕ್ಷೇತ್ರದ ಹಾಗೂ ಭವಿಷ್ಯದ ಸಾರ್ವಜನಿಕರ ಪೂಜಾ ಕಾರ್ಯಕ್ರಮಗಳ ಹಿತದೃಷ್ಟಿಯಿಂದ ಸಂರಕ್ಷಿಸಿ ಹಾಗೂ ಅಭಿವೃದ್ಧಿಪಡಿಸಬೇಕಾಗಿ ಅಂತಹ ಸುಸಂದರ್ಭದಲ್ಲಿ ಸಾಕಷ್ಟು ಸಮಯವನ್ನು ವಿನಿಯೋಗ ಮಾಡಿಸಿ ಈ ಒಂದು ಸ್ಥಳವನ್ನು ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬಸ್ಥರಿಂದ ಅಮ್ಮನವರು, ಈ ಕ್ಷೇತ್ರದ ಅಮ್ಮನವರು ಅವರ ಕುಟುಂಬಸ್ಥರಿಗೆ ಆಶೀರ್ವದಿಸಿ ಈ ಕ್ಷೇತ್ರವನ್ನು ಪ್ರಸ್ತುತ ತಾವು ಕಾಣುತ್ತಿರುವ ಹಾಗೆ ಅಭಿವೃದ್ಧಿಯನ್ನು ಪಡಿಸಲಾಗಿರುತ್ತದೆ. ಹಾಗೆಯೇ ನಾಗದೇವತೆಯ ಸ್ವಾಮಿಯ ಪ್ರತೀಕವಾಗಿ ಇಲ್ಲಿ ಒಂದು ಬಿಳಿ ಹೂವನ್ನು ಬಿಡುವ ಒಂದು ಗಿಡವನ್ನು ಹಾಗೂ ಈ ಕ್ಷೇತ್ರದ ಅಮ್ಮನವರ ಒಂದು ಐತಿಹ್ಯದ ದೃಷ್ಟಿಯಿಂದ ಇಲ್ಲಿ ಒಂದು ಬೇವಿನ ಸಸಿಯನ್ನು ಹಾಗೂ ಈ ಕ್ಷೇತ್ರದ ಒಂದು ಐತಿಹ್ಯವಾದಂತಹ ಪಂಚಲಿಂಗ ಪಂಚದಳದ ಒಂದು ಬಿಲ್ವಪತ್ರೆ ಗಿಡವನ್ನು ನೆಡಲಾಗಿದ್ದು, ಅದೇ ರೀತಿಯಾಗಿ ಇಲ್ಲಿ 5 ಮೆಟ್ಟಿಲುಗಳನ್ನು ಸಹ ನಿರ್ಮಾಣ ಮಾಡಲಾಗಿರುತ್ತದೆ. ಪ್ರಸ್ತುತ ಅಂದು ಈ ಕ್ಷೇತ್ರಕ್ಕೆ ಬಂದಾಗ ಅಮ್ಮನವರು ನಮಗೆ ಆಜ್ಞಾಪಿಸಿ ಈ ಒಂದು ಮಹತ್ ಕಾರ್ಯವನ್ನು ಮಾಡಲು ಆಶೀರ್ವದಿಸಿರುತ್ತಾರೆ. ಅಂದಿನಿಂದ ಇಂದಿನವರೆಗೂ ಈ ಕ್ಷೇತ್ರದ ಭಕ್ತಾದಿಗಳು ಸತತವಾಗಿ ಪೂಜಾ ಕಾರ್ಯಕ್ರಮಗಳನ್ನು ಮಾಡಿಕೊಂಡು ಬಂದಿರುತ್ತಾರೆ. ಅಂದು ಒಂದು ಸಂದಿಗ್ಧತೆಯಂತಹ ಪರಿಸ್ಥಿತಿಗಳಲ್ಲಿ ಸಮಯ ಸಂದರ್ಭಗಳಲ್ಲಿ ನಮಗೆ ಈ ಒಂದು ನಾಗದೇವತೆಯ ವಾಸಸ್ಥಾನವನ್ನು ಅಭಿವೃದ್ಧಿಪಡಿಸಲು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿ ಸೇವೆಗೈದಂತಹ ಪ್ರತಿಯೊಂದು ಕುಟುಂಬದವರಿಗೂ ಸಹ ಈ ಕ್ಷೇತ್ರದ ಅಮ್ಮನವರ ಆಶೀರ್ವಾದ ಸದಾಕಾಲ ಇರಲಿ ಎಂದು ಬೇಡಿಕೊಳ್ಳುತ್ತಾ, ಪ್ರಸ್ತುತ 21 ಬಾರಿ ಪಾದಯಾತ್ರೆ ಸವಿನೆನಪಿಗಾಗಿ 21 ಬಾರಿ ಘಂಟಾನಾದ.
ತಾಯಿ ಶ್ರೀ ಪ್ರಿಯ ಪಟ್ಟಣದಮ್ಮ ತಾಯಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರು ಹಾಗೂ ಈ ಕ್ಷೇತ್ರದ ರಕ್ಷಣಾತ್ಮಕ ದೇವತೆಯಾದಂತಹ ಶ್ರೀ ನಾಗದೇವತಾ ಮಾತಾ ತಮ್ಮ ಆಜ್ಞಾನುಸಾರ ತಮ್ಮ ಇಚ್ಛೆಯಾನುಸಾರ ಶ್ರೀಮತಿ ವೆಂಕಟಮ್ಮ ಗೋಪಾಲಪ್ಪನವರ ಕುಟುಂಬಸ್ಥರಿಂದ ಈ ನಾಗದೇವತೆಯ ಒಂದು ವಾಸಸ್ಥಾನವನ್ನು ಅಭಿವೃದ್ಧಿಪಡಿಸಲು ಆಶೀರ್ವದಿಸುತ್ತೀರಿ. ತಾಯಿ, ಜನ್ಮ ಜನ್ಮಾಂತರಗಳಲ್ಲೂ ಸಹ ನಿಮ್ಮ ಆಶೀರ್ವಾದವು ಈ ಕುಟುಂಬಸ್ಥರ ಮೇಲಿರಲಿ ಹಾಗೂ ಸದಾಕಾಲ ಅಮ್ಮನವರ ಆಶೀರ್ವಾದ ಮತ್ತು ದೈವಾನುಗ್ರಹದ ಬಲದಿಂದ ಈ ಕ್ಷೇತ್ರವನ್ನು ಪೂಜಿಸಿಕೊಂಡು ಅಭಿವೃದ್ಧಿಪಡಿಸಿಕೊಂಡು ಮುನ್ನಡೆಸಿಕೊಂಡು ಹೋಗುವಂತಹ ಶಕ್ತಿ ಮತ್ತು ಸೌಭಾಗ್ಯ ಮತ್ತು ಮಾರ್ಗದರ್ಶನವನ್ನು ತಾವು ಹೀಗೆ ನೀಡಬೇಕೆಂದು ಪ್ರಸ್ತುತ ಈ 101ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಂಡು 21 ಬಾರಿ ಘಂಟಾನಾದವನ್ನು ಬಾರಿಸಿ ಈ ಕ್ಷೇತ್ರದ ಹಾಗೂ ಈ ಗ್ರಾಮ ದೇವಸ್ಥಾನಗಳ ಗ್ರಾಮ ದೇವತೆಗಳನ್ನು ನೆನೆಯುತ್ತಾ ಹಾಗೂ ಈ ಕ್ಷೇತ್ರದಲ್ಲಿರುವಂತಹ ನವಗ್ರಹ ವೃಕ್ಷ ಸಸಿ ಮತ್ತು ಗಿಡ ಮರಗಳನ್ನು ನೆನೆಯುತ್ತಾ ಪಾದಯಾತ್ರೆಯನ್ನು ಕೈಗೊಂಡು ನಾನು ಹೇಳಿರುವುದೆಲ್ಲ ಸಹ ಭಾಗಶಃ ಪ್ರಸ್ತುತ ಈ ಪಾದಯಾತ್ರೆ ಸುಸಂದರ್ಭದಲ್ಲಿ ಜ್ಞಾನಾರ್ಜನೆಯಂತೆ ಸತ್ಯವಾಗಿರುತ್ತದೆ ಎಂದು ಅಮ್ಮನವರ ಪಾದಗಳಲ್ಲಿ ಮನವಿ ಮಾಡಿಕೊಳ್ಳುತ್ತಿದ್ದೇನೆ. ಪ್ರಸ್ತುತ ಅಮ್ಮನವರ ಆಶೀರ್ವಾದವು ಹಾಗೂ ಸದಾಕಾಲ ನನ್ನ ಸಹೋದರರಿಗಿರಲೆಂದು, ನನ್ನ ಸಹೋದರರು ಈ ಕ್ಷೇತ್ರದ ಅಭಿವೃದ್ಧಿಯ ಬೆನ್ನೆಲುಬಾಗಿದ್ದು ಅವರ ಕಷ್ಟಗಳೆಲ್ಲವೂ ಸಹ ದೂರಾಗಿ ಅವರ ಇಷ್ಟಾರ್ಥಗಳೆಲ್ಲವೂ ಸಹ ನೆರವೇರಲೆಂದು ಪ್ರಸ್ತುತ ಪಾದಯಾತ್ರೆ ಸುಸಂದರ್ಭದಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತಾ, ಧನ್ಯೋಸ್ಮಿ.